ಓಹೋ, ಸಾಹೇಬ್ರು ಯಾಕೋ ಬೇಜಾರಲ್ಲಿದ್ದಾರೆ. ಸ್ವಲ್ಪ ಮಜಾ ತಗೊಳ್ಳೋಣ. ಗುಂಡಣ್ಣ, ಗುಂಡಣ್ಣ, ನೀನ್ ಜಿಮ್ಗೆ ಹೋಗ್ತೀಯಾ? ನೀನು ಜಿಮ್ಗೆ ಹೋಗ್ತೀಯಾ? ಯಾವಾಗ್ಲೂ ತನ್ಮಯ್ ತನ್ಮಯ್ ಅಂತ ಕರೀತಿದ್ದವಳು ಗುಂಡಣ್ಣ ಅಂತ ಕರೀತಿದ್ಯಾ? ನಿಮ್ ಯಾರಿಗೂ ನನ್ ಬೇಜಾರೇ ಅರ್ಥ ಆಗಲ್ಲ. ಗುಂಡಣ್ಣ ಅಂತ ಕರೆದ್ರೆ ನನ್ ಖರ್ಚಾಗತ್ತೆ. ಅದಕ್ಕೆ ನಾನ್ ಹೇಳಿದ್ದು ನನ್ ಸಣ್ಣ ಆಗ್ಬೇಕು ಅಂತ. ಯಾರು ನನ್ ಮಾತೇ ಕೇಳಲ್ಲ. ಯಾರು ನನ್ನ ಹತ್ರ ಮಾತಾಡ್ಬೇಡಿ. ತನ್ಮಯ್, ತನ್ಮಯ್, ನನ್ ಮಾತ್ ಕೇಳ್. ತನ್ಮಯ್, ಏನೋ ಕಾಮಿಡಿ ಮಾಡೋಣ ಅಂತ ಬಂದೆ, ಬಟ್ ತುಂಬಾ ಬೇಜಾರಾದ ಅನ್ಸುತ್ತೆ. ಹಲೋ ಬ್ರದರ್. ಹಲೋ ಬ್ರದರ್, ಏನ್ ಮಾಡ್ತಾ ಇದ್ರಿ? ಏನಿಲ್ಲ ಬ್ರದರ್, ಈ ಪ್ರಾಜೆಕ್ಟ್ ಸಂಬಂಧಪಟ್ಟಿರೋ ಹಾಗೆ ಏನೋ ಒಂದ್ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಷ್ಟೇ. ಹೇಳಿ ಬ್ರದರ್. ಗುಡ್ ಬ್ರದರ್. ನಾನು ಕಾಲ್ ಮಾಡಿದ ವಿಷಯ ಏನಂತಂದ್ರೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪಾ? ಶೋರ್ ಬ್ರದರ್, ಹೇಳಿ, ಏನಾಗಬೇಕಾಗಿತ್ತು? ನಾನು ನಿಮ್ಗೆ ಹೇಳಿದ್ನಲ್ಲ ಆ ವಿಷಯ ನನ್ನ ಮಧ್ಯೆ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಲೋ ಬ್ರದರ್, ಕೇಳಿಸ್ಕೊಂಡ್ರಾ? ಎಲ್ಲ ಓಕೆನಾ? ಹಾ ಬ್ರದರ್, ಡೋಂಟ್ ವರಿ, ನಾನು ಯಾರಿಗೂ ಹೇಳಲ್ಲ ಬ್ರದರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಬ್ರದರ್, ನಾನು ಆಫೀಸಿಗೆ ಬರೋದು ಆನ್ ಅಂಡ್ ಆಫ್ ಆಗ್ಬೋದು. ಸೊ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಏನೇ ಇದ್ರೂ ಸ್ವಲ್ಪ ನೀವೇ ನೋಡ್ಕೋಬೇಕು. ಅಲ್ಲ ಬ್ರದರ್, ಅದು ಬ್ರದರ್, ಅಪ್ಪ ಕರಿತಾ ಇದ್ದಾರೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬ್ರದರ್, ಏನಾಗಿದೆ? ಯಾಕೆ ಈ ತರ ಆಡ್ತಿದ್ದಾರೆ? ಆಫೀಸ್ಗೂ ಕರೆಕ್ಟಾಗಿ ಬರ್ತಿಲ್ಲ. ಅಲ್ಲ, ಅದ್ಯಾವುದೋ ಕಿತ್ತೋಗಿರೋ ಚಾಲೆಂಜ್ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಯ್ತಾ? ಎಲ್ಲ ಹೋಗ್ತಿರೋದ ಎಮ್ಮೆ ಮಾಡ್ತಿರೋ ನಾಟಕದಿಂದ. ಇವ್ರೊಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನ್ ಮಾಡ್ಲಿ ನಾನು? ಹೇಗೆ ಹ್ಯಾಂಡಲ್ ಮಾಡ್ಲಿ? ಅಯ್ಯಯ್ಯೋ, ತನ್ಮಯ್ಗೆ ರಾಖಿ ತಂದಿದ್ದೆ, ಆದ್ರೆ ಕಟ್ಟದೆ ಮರ್ತೋದೆ. ಮೊದ್ಲು ಕಟ್ತೀನಿ. ತನ್ಮಯ್, ತನ್ಮಯ್, ಎದ್ದೇಳು. ಇಲ್ಲಿ ನಾನು ನಿಂಗೋಸ್ಕರ ಏನೋ ತಂದಿದ್ದೀನಿ. ಅಕ್ಕ ಪ್ಲೀಸ್ ಇರಿಟೇಟ್ ಮಾಡಬೇಡ. ತನ್ಮಯ್ ಪ್ಲೀಸ್ ಎದ್ದೇಳು, ನಾನು ನಿಂಗೋಸ್ಕರ ಏನೋ ತಂದಿದ್ದೀನಿ ಕಣೋ. ತಂದಿದ್ರು ನನಗೆ ಕೊಡ್ಬೇಡ. ತನ್ಮಯ್ ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಎದ್ದೇಳು ಪ್ಲೀಸ್. ಸಾರಿ ಕಣೋ ತನ್ಮಯ್, ನಾನು ಅವಾಗ್ಲೇ ನಿಂಗೆ ಆ ಥರ ತಮಾಷೆ ಮಾಡಬಾರ್ದಾಗಿತ್ತು. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಹೋಗಕ್ಕ, ಮಾಡುದೆಲ್ಲ ಮಾಡ್ಬಿಟ್ಟು ಇವಾಗ ಸಾರಿ ಕೇಳ್ತಿದ್ಯಾ? ತನ್ಮಯ್, ಐ ಆಮ್ ರಿಯಲಿ ಸಾರಿ ಕಣೋ. ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು, ಬಟ್ ಸಾರಿ ಕೇಳ್ತಿದ್ದೀನಿ ಅಲ್ವಾ, ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲಿ ನೋಡು, ನಿಂಗೆ ಏನ್ ತಂದಿದ್ದೀನಿ ಅಂತ. ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ತಮ್ಮಯ್ಯ, ಕಣ್ಣ ಮುಂದೆ ಬಾಳಿ ಬೆಳಗು ಕಂದಯ್ಯ ನನ್ನ ತಮ್ಮಯ್ಯ. ಅಕ್ಕ ಅನ್ನೋ ಹಾಲೆರೆವೆ, ಅಮ್ಮ ಅನ್ನೋ ಉಸಿರೆರೆವೆ, ಚಂದಮಾಮ ಓ ಚಂದಮಾಮ. ತನ್ಮಯ್, ಏನೇ ಆದ್ರೂ ನಾನು ನಿನ್ ಜೊತೆ ಇರ್ತೀನಿ ಕಣೋ. ಇನ್ಮುಂದೆ ಯಾವತ್ತೂ ನಿನ್ನ ಗುಂಡ ಅಂತ ಕರೆಯಲ್ಲ. ಇನ್ ಯಾವತ್ತೂ ನಿಂಗೆ ಬೇಜಾರಾಗೋ ತರ ನಡ್ಕೊಳಲ್ಲ, ಸರಿನಾ? ನೋಡು ತನ್ಮಯ್, ನೀನ್ ನಿಮ್ಗೆಲ್ಲ ಯಾವತ್ತೂ ಹೇಳ್ಬಾರ್ದು, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಆಯ್ತಾ? ಇವಾಗ ನೀನ್ ಮಲ್ಕೋ, ನಂಗೆ ರೆಕಾರ್ಡ್ ಇದೆ, ಅದನ್ನ ಬರ್ದು ಮುಟ್ಟಿ ಮಲ್ಕೋತೀನಿ. ಅಕ್ಕ ನೀನಿರು ಇಲ್ಲೇ, ನೀನ್ ಕಟ್ಟಿದ್ಯಲ್ಲ, ನೀನ ಕೊಡ್ತೀನಿ. ಇವಾಗ ಏನೋ ಕೊಡ್ತೀಯ? ಮಲ್ಕೋ, ಇರೋ ಕೊಡ್ತೀನಿ.
ಏನೋ ತನ್ಮಯ್ ಚಾಕ್ಲೇಟ್ ಕೊಡ್ತಿದ್ಯಾ? ಹೌದು, ಬೆಳಗ್ಗೆ ತಗೊಂಡಿದ್ದು ಹಾಗೆ ಇತ್ತು, ತಗೊಳಕ್ಕ. ನನಗ್ ಬೇಡ ತನ್ಮಯ್, ನೀನೇ ತಿನ್ನು. ಇಲ್ಲ ಇಲ್ಲ, ನೀನ್ ತಿನ್ಲೇಬೇಕು. ತನ್ಮಯ್ ನಂಗ್ ಬೇಡ ಕಣೋ, ನೀನೇ ಚಾಕ್ಲೇಟ್ ತಿನ್ನು. ತಗೊಳಕ್ಕ. ನಂಗ್ ಬೇಡ ತನ್ಮಯ್. ಏ ತಗೋ. ಭಾವ, ಏನಾಯ್ತು? ಏನೋ ಯೋಚನೆಯಲ್ಲಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೆಲ್ಲ ಏನೂ ಇಲ್ಲ ಪೂಜಾ. ಏನೋ ಇದೆ ಅಂತ ಗೊತ್ತು ಭಾವ, ಏನು ಅಂತ ಹೇಳಿ. ನನ್ನನ್ನ ತಂಗಿ ತರ ಅಂತೀರಾ, ಈ ತಂಗಿ ಹತ್ರ ಏನು ಹೇಳ್ಕೊಳಲ್ವಾ? ಹಾಗೇನೂ ಇಲ್ಲ ಪೂಜಾ, ಇದ್ದಿದ್ರೆ ನಾನು ಹೇಳ್ಕೊಳ್ತಿರ್ಲಿಲ್ವಾ? ಹೇಗಿದ್ರು ನೀನು ಬಂದಿದ್ಯಾ, ನನ್ನಲ್ಲಿ ಒಂದಷ್ಟು ಡೌಟ್ಗಳಿವೆ, ಕೇಳಲಾ? ಕೇಳಿ ಭಾವ. ಬಾ ಕೂತ್ಕೋ. ಅಲ್ಲ ಪೂಜಾ, ನಾನು ಸುಮಾರು ಜನರನ್ನ ನೋಡಿದ್ದೀನಿ. ಅವ್ರ ಹತ್ರ ಹೆಚ್ಚೇನು ದುಡ್ಡಿರೋದಿಲ್ಲ, ಸಣ್ಣದಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ, ಆದ್ರೂ ಆರಾಮಾಗಿ ಇರ್ತಾರೆ. ಯಾರ ಹತ್ರನೂ ದುಡ್ಡೆಲ್ಲ ಕೇಳಕ್ ಹೋಗಲ್ಲ, ತುಂಬಾ ದೊಡ್ಡ ಆಸೆಗಳನ್ನೂ ಇಟ್ಕೊಂಡಿರಲ್ಲ. ನಿಜವಾಗ್ಲೂ ಹೀಗೂ ಬದುಕಕ್ ಸಾಧ್ಯನಾ? ಇದೇನ್ ಭಾವ, ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ಹಾಗೆಲ್ಲ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಾ ಅನ್ನೋದೇ ನನ್ನ ಕ್ಯೂರಿಯಾಸಿಟಿ. ಖಂಡಿತವಾಗ್ಲೂ ಮಾಡ್ಬೋದು ಭಾವ. ನಾನು ಅಂಥದ್ದೇ ಒಂದ್ ಮನೆಯಿಂದ ಬಂದಿರೋಳಲ್ವಾ. ಇನ್ಫ್ಯಾಕ್ಟ್ ನನ್ನ ಅಮ್ಮನ ಮನೆ ಹೇಗಿದೆ ಅಂತ ನೀವೇ ನೋಡಿದಿರಲ್ವಾ. ಮನೆ ಚಿಕ್ಕದಾಗಿತ್ತು, ಆದ್ರೆ ಮನೆ ತುಂಬಾ ನಗು ತುಂಬಿತ್ತು. ದುಡ್ಡು ಕಮ್ಮಿ ಇತ್ತು ಹೌದು, ಆದ್ರೆ ಅವಾಗ ನಾವು ಮಾಡ್ತಾ ಇದ್ದ ಎಂಜಾಯ್ಮೆಂಟಿಗೆ ಏನು ಕಮ್ಮಿ ಇಲ್ಲ. ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಆಸೆ ಕನ್ಸುಗಳು ಇರ್ಲಿಲ್ಲ ಅಂತ ಏನಿಲ್ಲ, ಎಲ್ಲಾನು ಇತ್ತು. ಆದ್ರೆ ನಮ್ದೇ ದುಡ್ಡಲ್ಲಿ, ನಮ್ ಸ್ವಂತ ದುಡ್ಡಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಹಠ ಕೂಡ ಇತ್ತು. ಬುದ್ಧಿ ಬರೋ ತನಕ ನಾನು ಬೇರೆ ತರಾನೇ ಇದ್ದೆ, ಆಮೇಲೆ ಸರಿ ಹೋದೆ. ಇದಕ್ಕೆಲ್ಲ ಗಟ್ಟಿ ಮನ್ಸ್ ಬೇಕಲ್ವಾ? ಹಾಗೇನಿಲ್ಲ ಬಾಬಾ, ನಾವು ಹುಟ್ಟಿರೋ ಜಾಗ, ಬೆಳೀತಿರೋ ಪರಿಸರ, ನಮ್ ಜೊತೆ ಇರೋ ವ್ಯಕ್ತಿಗಳಿಂದನೇ ನಾವೆಲ್ಲ ಕಲಿತಾ ಹೋಗ್ತೀವಿ. ಆದ್ರೆ ಆ ಮನೆಯಲ್ಲಿ ನಿಮ್ಗಳ ಮಧ್ಯೆ ಜಗಳ ಆಗ್ತಿರ್ಲಿಲ್ವಾ? ಮಲ್ಗೋ ಜಾಗಕ್ಕೆ, ಕೂರೋ ತೋಪಕ್ಕೆ? ಅಯ್ಯೋ ಕೇಳ್ತಿರಲ್ಲ ಬಾಬಾ, ಜಗಳಕ್ಕೇನ್ ಕಮ್ಮಿ ಇರ್ಲಿಲ್ಲ. ನಾನು, ಲಕ್ಷ್ಮಿ, ಭಾಗ್ಯಕ್ಕ 3 ಜನ ಇದ್ವಾ, ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ವಿ. ಜಗಳ ಬೈಗುಳ ಎಲ್ಲಾ ಕಾಮನ್. ಬೆಳಗ್ಗೆ ಎದ್ದಾಗಿಂದ ಶುರು. ನಮ್ಮಮ್ಮನ್ ಬೈಗುಳನೇ ನನಗ್ ಸುಪ್ರಭಾತ. ಅವ್ರು ಬೈಲಿಲ್ಲ ಅಂದ್ರೆ ನಾನು ಎದ್ದೊಳ್ತಾನೆ ಇರ್ಲಿಲ್ಲ. ಎದ್ದು ದಿನ ಅವ್ರ ಜೊತೆನೂ ಜಗಳ ಮಾಡ್ತಾ ಇದ್ದೆ. ಆಮೇಲೆ ನಾನು ಜಗಳ ಮಾಡ್ತೀನಿ ಅಂತ ಎದ್ ಮಿಕ್ಸಿ ಹಾಕಕ್ ಶುರು ಮಾಡ್ಬಿಡೋರು. ಅದಕ್ಕೂ ಬೈಕೊಂಡ್ ಎದ್ದೊಳ್ತಾ ಇದ್ದೆ. ನಾನ್ ಹೇಳೋ ಅಷ್ಟೊತ್ತಿಗೆ ಲಕ್ಷ್ಮಿ ಒಂದ್ ರೌಂಡ್ ಅಂಗಡಿಗೆ ಹೋಗಿ ಬರೋಳು, ಭಾಗ್ಯಕ್ಕ ಎಲ್ಲ ಅಡ್ಗೆ ಮಾಡ್ತಿದ್ಲು. ಅವರೆಲ್ಲ ಕೆಲಸ ಮಾಡ್ತಿದ್ರು, ನೀನೇನ್ ಮಾಡ್ತಿದ್ದೆ ಪೂಜಾ? ನಾನ್ ಇಂಟ್ರೆಸ್ಟ್ ಕೊಟ್ಟು ಏನಾದ್ರು ಕೆಲಸ ಮಾಡೋ ಹಾಗಿದ್ದಿದ್ರೆ ಅಮ್ಮಂಗೆ ಮಿಕ್ಸಿ ಹಾಕಿ ನನ್ನ ಎಪ್ಸೋ ಪರಿಸ್ಥಿತಿ ಬರ್ತಿತ್ತ ಭಾವ. ನಾನ್ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ ಎಕ್ಸೆಪ್ಟ್ ಬಟ್ಟೆಗೆ ಐರನ್ ಹಾಕೋದು. ನನ್ ಪ್ರಕಾರ ಅದೇ ಒಂದ್ ದೊಡ್ಡ ಕೆಲ್ಸ. ನನ್ ಏನ್ ಮಾಡಿಲ್ಲ ಅಂದ್ರೂ 2 ಕೆಲ್ಸ ನೆಟ್ಟಗ್ ಮಾಡ್ತಿದ್ದೆ. ಒಂದು ಬಟ್ಟೆಗೆ ಐರನ್ ಹಾಕೋದು, ಇನ್ನೊಂದು ಜಗಳ ಮಾಡೋದು. ಅಪ್ಪ ಅಮ್ಮನೂ ಬಿಡ್ತಾ ಇರ್ಲಿಲ್ಲ, ಅವ್ರ ಜೊತೆಗೂ ಜಗಳ ಮಾಡ್ತಾ ಇದ್ದೆ, ಕೋಪನೂ ಮಾಡ್ಕೋತಾ ಇದ್ದೆ. ಆದ್ರೆ ಒಂದು ಭಾವ, ಆ ಕೋಪ ತುಂಬಾ ಹೊತ್ತು ಇರ್ತಾ ಇರ್ಲಿಲ್ಲ. ಹೌದಾ? ಅದ್ ಹೇಗೆ? ತುಂಬಾ ಚಿಕ್ಕ ಮನೆ ಅಲ್ವಾ, ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವ್ರವ್ರ ಮುಖನೇ ನೋಡ್ಬೇಕಿತ್ತು. ಅದಕ್ಕೆ ಬೇಗ ಸರಿ ಹೋಗ್ಬಿಡ್ತಿದ್ವಿ. ಅಂದ್ರೆ ಸಣ್ಣ ಮನೆನೇ ಚಂದ ಅಂತ ಹೇಳ್ತಿದ್ಯಾ? ಭಾವ, ನಾನ್ ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ಚಿಕ್ಕ ಮನೆನೇ ಚಂದ ಭಾವ. ಜಾಸ್ತಿ ರೂಮ್ ಇರ್ತಾ ಇರ್ಲಿಲ್ಲ. ಒಂದ್ ಹಾಲು, ಒಂದ್ ಕಿಚನು, ಒಂದ್ ಬೆಡ್ರೂಮು. ಏನೇ ಆದ್ರೂ ಎಲ್ಲ ಜೊತೆಲೇ ಇರ್ತೀವಿ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು. ಇಲ್ಲಿ ಇದು ತುಂಬಾ ದೊಡ್ಡ ಮನೆ. ಊಟಕ್ಕೋ ತಿಂಡಿಗೋ ಎಲ್ಲ ಜೊತೆಗೆ ಸೇರ್ತೀವಿ, ಆಮೇಲೆಲ್ಲ ಹೋಗಿ ಅವ್ರವ್ರ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಯಾಕೋ ಗೊತ್ತಿಲ್ಲ ಬಾವ, ಎಲ್ರೂ ದೂರ ಇದೀವಿ ಅಂತ ಅನ್ಸ್ಬಿಡತ್ತೆ. ಹಾಗೆ ನೋಡಕ್ ಹೋದ್ರೆ ಭಾಗ್ಯ ಅವ್ರು ಈಗಿರೋ ಮನೇನು ದೊಡ್ಡದಾಗೆ ಇದೆಯಲ್ಲ, ಅಲ್ಲೂ ಹಾಗೆ ಅನ್ಸ್ಬೇಕಲ್ವಾ? ಇಲ್ಲ ಬಾವ, ಆ ಮನೇಲಿ ಸಪರೇಟ್ ರೂಮ್ ಅಂತ ಇದ್ದಿದ್ದು ಅಕ್ಕ ಭಾವಂಗೆ ಮತ್ತೆ ಅತ್ತೆ ಮಾವಂಗ್ ಅಷ್ಟೇ. ನಾನು, ಗುಂಡಣ್ಣ, ತನ್ವಿ, ಸುಂದ್ರಕ್ಕ ಎಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಡ್ತಿದ್ವಿ.
ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅಲ್ಲಿಗ್ ಬಂದ್ಮೇಲೆ ನಮ್ ಗಲಾಟೆ ಇನ್ನೂ ಜಾಸ್ತಿ ಆಗೋಯ್ತು. ಗುಂಡೆಣ್ಣು ತನ್ವಿನೂ ಬಿಡ್ತಾ ಇರ್ಲಿಲ್ಲ, ಅವ್ರ ಜೊತೆಗೂ ಜಗಳ ಮಾಡ್ತಾ ಇದ್ದೆ. ಶಾಪಿಂಗ್ ಅಂತ ಹೋದ್ರೆ ಫುಲ್ ಗಲಾಟೆ. ದುಡ್ಡು ಕಡಿಮೆ ಇರೋ ಕಾರಣಕ್ಕೆ ಏನಾದ್ರೂ ತಗೋಬೇಕು ಅಂದ್ರೆ ರೆಸ್ಟ್ರಿಕ್ಷನ್ ಇರ್ತಾ ಇತ್ತು. ಏನ್ ತಗೋಬೇಕು ಏನ್ ತಗೋಬಾರ್ದು ಬರೀ ಗಲಾಟೆ. ನನಗ್ ಬೇಕು ಅನ್ಸಿದ್ ಗುಂಡಣ್ಣ ತನ್ವಿಗ್ ಬೇಡ ಅನ್ಸಿತ್ತು, ಅವ್ರಿಗ್ ಬೇಕು ಅನ್ಸಿದ್ದು ನನಗ್ ಬೇಡ ಅನ್ಸಿತ್ತು. ಹಂಗೋ ಹಿಂಗೋ ಜಗಳ ಮಾಡಿ ನಾವು ತಗೊಂಡ್ರೆ ಅದ್ ಅಕ್ಕಂಗ್ ಬೇಡ ಅನ್ಸ್ತಾ ಇತ್ತು. ವಾದ ವಿವಾದಗಳೆಲ್ಲ ಆಗಿ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಅಂಗಡಿಯವನ್ ಒಂದ್ ರೇಟ್ ಹೇಳಿದ್ರೆ ನಾವ್ ಒಂದ್ ರೇಟ್ ಹೇಳ್ತಾ ಇದ್ವಿ. ಸರಿಯಾಗಿ ಚೌಕಾಸಿ ಮಾಡ್ತಾ ಇದ್ವಿ. ಅವ್ನ್ ಎಕ್ಸ್ಪೆಕ್ಟು ಮಾಡಿರಲ್ಲ ಆ ತರ ದುಡ್ಡಿಗೆ ಬಟ್ಟೆಗಳನ್ನೆಲ್ಲ ತಗೊಂಡ್ ಬರ್ತಾ ಇದ್ವಿ. ಬರ್ತಾ ಹಾಗೆ ಪಾನಿಪುರಿ ತಿನ್ಕೊಂಡ್ ಬರ್ತಾ ಇದ್ವಿ. ಪಾನಿಪುರಿ ತಿನ್ನಕ್ಕೆ ಭಾಗ್ಯಕ್ಕನ ಒಪ್ಸೋದಿದ್ಯಲ್ಲ, ಆ ಕಷ್ಟ ದೇವ್ರೇ ಬಲ್ಲ. ಕಷ್ಟ ಯಾಕೆ? ನಿಮಗೆ ಪಾಕೆಟ್ ಮನಿ ಅಂತ ಕೊಡ್ತಾ ಇದ್ರಲ್ವಾ, ಅದೇ ತಿನ್ಬೋದಿತ್ತಲ್ವಾ? ಅಯ್ಯೋ ಭಾವ, ಈ ಪಾಕೆಟ್ ಮನಿ ಕಾನ್ಸೆಪ್ಟ್ ಎಲ್ಲ ನಮ್ಮ ಮನೇಲಿ ಇಲ್ವೇ ಇಲ್ಲ. ಅತ್ತೆ ಹೇಗಂದ್ರ ಹಂಗೆಲ್ಲ ಖರ್ಚು ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ನಮ್ಮ ಅಕ್ಕಂಗ್ ಭಯ ಇತ್ತು. ಆದ್ರೂ ಹೇಗೋ ಗಲಾಟೆ ಮಾಡಿ ನಾನು ಗುಂಡಣ್ಣ ತನ್ವಿ ಪಾನಿಪುರಿ ಬಿಡದೆ ತಿಂತಾ ಇದ್ವಿ. 4 ಜನ ಸೇರಿ 1 ಪ್ಲೇಟ್ ಪಾನಿಪುರಿ ತಿಂತಾ ಇದ್ವಿ. ಅದ್ರಲ್ಲೂ ಗುಂಡಣ್ಣಂಗೆ 1 ಪುರಿ ಜಾಸ್ತಿ ಕೊಡ್ತಾ ಇದ್ವಿ, ಚಿಕ್ಕವನಲ್ವಾ. ಇದೆಲ್ಲ ಆಗುವಾಗ ನಮ್ಮ ಹತ್ರ ದುಡ್ಡಿಲ್ಲ, ಬೇಕಾಗಿ ತಗೊಳಕ್ ಆಗಲ್ಲ ಅಂತ ನಮ್ಗೆ ಯೋಚನೆ ಕೂಡ ಬರ್ತಾ ಇರ್ಲಿಲ್ಲ. ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲ ಪೂಜಾ, 1 ಪ್ಲೇಟ್ ಪಾನಿಪುರಿನ ಎಲ್ರೂ ತಿಂತಿದ್ರಿ ಅಂತ ಹೇಳಿದ್ಯಲ್ಲ, ಎಲ್ರಿಗೂ ಒಂದೊಂದು ಪ್ಲೇಟ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿರ್ಲಿಲ್ವಾ? ಒಂದ್ಸಲ ಆತರ ಯೋಚನೆ ಬಂದಿದೆ ಭಾವ, ಇಲ್ಲ ಅಂತ ಅಲ್ಲ. ಹಾಗೇನಾದ್ರೂ ಆಗಿದ್ರೆ ಅದು ಮೆಮೊರಿಯಾಗಿ ಉಳ್ಕೋತಾ ಇರ್ಲಿಲ್ಲ. ಹೋಗ್ತಾ ಇದ್ವಿ, ತಿಂತಾ ಇದ್ವಿ, ಬರ್ತಾ ಇದ್ವಿ. ಆದ್ರೆ ಒಂದೇ 1 ಪ್ಲೇಟ್ ಅಲ್ಲಿ ಇಷ್ಟು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸಿಕ್ಕಾಪಟ್ಟೆ ನಕ್ಕಿದೀವಿ. ಒಂದೇ 1 ಪೂರಿ ಎಕ್ಸ್ಟ್ರಾ ಬೇಕು ಅಂತ ಗಲಾಟೆನೂ ಮಾಡಿದೀವಿ. ಆ ಪಾನಿಪುರಿ ಅಣ್ಣ ಅಂತೂ ನಾವ್ ಬಂದಾಗೆಲ್ಲ ಭಯ ಪಟ್ಬಿಡೋನು. ನಾವೆಲ್ರೂ ಲೈನಲ್ಲೇ ನಿಂತ್ ಪಾನಿಪುರಿ ತಿನ್ಬೇಕು ಅನ್ನೋದು ಭಾಗ್ಯಕ್ಕನ್ ರೂಲ್ಸ್. ನಾವ್ ಅದ್ರಲ್ಲೂ ಬಿಡ್ತಾ ಇರ್ಲಿಲ್ಲ, ಜಗಳ ಮಾಡ್ತಾ ಇದ್ವಿ, ಚೀಟ್ ಮಾಡ್ಬಿಡ್ತಿದ್ವಿ. ಜಾಸ್ತಿ ಖಾರ ಹಾಕ್ಸಿ ತಿಂದವ್ರ ಮುಖ ಹೇಗಿರುತ್ತೆ ಅಂತ ನೋಡೋದಕ್ ಕಾಯ್ತಾ ಇರ್ತಿದ್ವಿ. ಹೀಗೆ ಬಾವ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಒಂದಂತೂ ನಿಜ ಭಾವ, ನನ್ ಜೀವನದಲ್ಲಿ ನಿಜವಾಗ್ಲೂ ಜೀವಿಸಿರೋ ಕ್ಷಣಗಳಂದ್ರೆ ಅವೇ. ನೋಡಿ, ಈಗ್ಲೂ ನೆನ್ಸ್ಕೊಂಡ್ರು ಎಷ್ಟು ಖುಷಿ ಆಗತ್ತೆ. ಆ ಲೈಫ್ ಅಷ್ಟೊಂದ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ಯಾ? ಹೌದು ಬಾಬಾ, ದುಡ್ಡಿಗೆ ಲಿಮಿಟ್ ಇತ್ತು, ಆದ್ರೆ ನಮ್ ಕನ್ಸುಗಳಿಗೆ ಲಿಮಿಟ್ ಇರ್ತಾ ಇರ್ಲಿಲ್ಲ. ಕೋಪ ಸಿಟ್ಟು ಹೆಚ್ಚೇ ಇತ್ತು, ಆದ್ರೆ ಹೆಚ್ಚು ಸಮಯ ಇರ್ತಾ ಇರ್ಲಿಲ್ಲ. ಹೌದು ಬಾಬಾ, ನೀವ್ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಸುಮ್ನೆ ಪೂಜಾ, ಸುಮ್ನೆ ತಿಳ್ಕೊಳ ಅಂತ ಅನ್ಸ್ತು, ಅದಕ್ಕೆ ಕೇಳಿದೆ. ಓ, ಆಲ್ರೆಡಿ ತಡ ಆಗಿದೆ, ನೀನ್ ಹೊರಡಮ್ಮ, ಹೋಗ್ ಮಲ್ಕೊ. ಸರಿ ಬಾಬಾ, ಗುಡ್ ನೈಟ್. ಗುಡ್ ನೈಟ್. ಭಾಗ್ಯ, ಮತ್ತೆ ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಅಂದಾಗೆ ಆದಿ ದುಡ್ಡು ಇಸ್ಕೊಂಡ ಕೇಳದೆ ಮರ್ತು ಬಿಟ್ಟೆ ನೋಡು. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ನಾನು ವಾಪಸ್ ತಗೊಳ್ಳಲ್ಲ. ಆದ್ರೆ ಇವತ್ತು ತಗೊಳ್ಳಿಲ್ಲ ಅಂದ್ರೇನು? ನಾಳೆ ಖಂಡಿತ ತಗೊಂಡೇ ತಗೊಳ್ತಾರೆ. ಏನಾಗುತ್ತೋ ಆಗ್ಲಿ, ಈ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಅಷ್ಟೇ. ನಾಳೆ ತಗೋತಾನ? ಅದೇ ಈ ಆದಿ ಏನ್ ಮಾಡಬಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ನಾನು ಹಠ ಹಿಡಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಸಾಧಿಸದೆ ಬಿಡೋದಿಲ್ಲ. ತಗೋತಾರೆ ಅತ್ತೆ, ನಾಳೆ ಅವ್ರಾಗ ಅವರೇ ಬಂದು ತಗೊಂಡೇ ತಗೊಳ್ತಾರೆ. ಅಯ್ಯೋ, ಇವತ್ ನನ್ನ ಫ್ರೆಂಡ್ಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ. ಹೇಳೋಣ. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ.
ಗೆಳತಿ ಮೆಸೇಜ್ ಮಾಡಿದ್ದಾರೆ. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ. ನೀಲಿ ಕಲರ್ ಗುಂಡಣ್ಣ ಅವತ್ತು ಹೇಳದ್ನಲ್ಲ, ನೀಲಿ ಕಲರ್ ಬಂತು ಅಂದ್ರೆ ಮೆಸೇಜ್ ನೋಡಿದ್ದಾರೆ ಅಂತ. ಅಂದ್ಮೇಲೆ ನನ್ನ ಫ್ರೆಂಡ್ ಮೆಸೇಜ್ ನೋಡಿದ್ದಾನೆ. ಹಾಯ್ ಗೆಳತಿ, ಗುಡ್ ಮಾರ್ನಿಂಗ್. ಯು ಟು ಹ್ಯಾವ್ ಎ ಗುಡ್ ಡೇ. ತಿಂಡಿ ಆಯ್ತಾ ಫ್ರೆಂಡು? ಆಫೀಸಿಗೆ ರೆಡಿ ಆದ್ಯಾ? ಹಾ, ತಿಂಡಿ ಎಲ್ಲ ಆಯ್ತು. ಅಂದ್ಹಾಗೆ ನಾನಿವತ್ತು ನಿಮ್ಮನೆ ಕಡೆನೆ ಬರ್ತಾ ಇದ್ದೀನಿ. ಭಾಗ್ಯ ಅವರು ಇರ್ಲೇಬೇಕು. ಅವ್ರು ಯಾವ ಟೈಮ್ಗೆ ಇರ್ತಾರೆ ಹೇಳಿ, ನಾನು ಅದೇ ಟೈಮ್ ಬರ್ತೀನಿ. ಏನ್ ವಿಷಯ ಇರ್ಬೋದು? ಅವತ್ ನೋಡಿದ್ರೆ ಭಾಗ್ಯ ಇರಬಾರ್ದು, ಆ ಟೈಮಲ್ಲಿ ಬರ್ತೀನಿ ಅಂತ. ಇವತ್ ನೋಡಿದ್ರೆ ಭಾಗ್ಯ ಇರ್ಲೇಬೇಕು, ಆ ಟೈಮಲ್ಲಿ ಬರ್ತೀನಿ ಅಂತಿದ್ದಾನೆ. ಏನಿರ್ಬೋದು ವಿಷಯ? ತಾಂಡ ವಿಷಯ ಗೊತ್ತಾಯ್ತೋ ಹೇಗೆ? ಏನಾದ್ರು ಸಮಸ್ಯೆ ಆಯ್ತೋ ಏನೋ, ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ವಾಟ್? ಭಾಗ್ಯ ಚಾಲೆಂಜ್ ಬೇರೆ ಮಾಡಿದ್ಲ? ಅಲ್ಲ ತಂಡ, ಭಾಗ್ಯ ಏನಾಗಿದೆ ಅಂತ ಎಲ್ರೂ ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತನಾ? ಇಲ್ಲಿ ಅವಳಿಗೆ ಹೇಳಿ ಏನು ಯೂಸ್ ಇಲ್ಲ ಶ್ರೇಷ್ಠ. ಈ ಬ್ರದರ್ ಯಾಕೆ ಒಪ್ಕೋಬೇಕಾಗಿತ್ತು? ಅವಳು ದುಡ್ಡು ವಾಪಸ್ ಕೊಟ್ಟಾಗ ತಗೊಂಡು ಏನು ಆಗಲ್ಲ ಅಂತ ಸುಮ್ಮನಿರ್ಬೇಕಾಗಿತ್ತು. ಅಲ್ಲ ತಂಡ, ಆ ಕೆಲ್ಸನ ಭಾಗ್ಯ ಮಾಡ್ಬೋದಿತ್ತಲ್ಲ. ದುಡ್ಡು ಕೊಟ್ಟಿದ ತಕ್ಷಣ ತಗೊಂಡ್ ಹೋಗೋದ್ ಬಿಟ್ಟು ನಾಟಕ ಬೇರೆ ಆಡ್ತಿದ್ದಾಳೆ. ಬರೀ ನಾಟಕ ಮಾಡೋದೇ ಆಯ್ತು ಅವಳ ಜೀವನ. ಬಟ್ ನನಗಿದ್ರಲ್ಲಿ ಭಾಗ್ಯನ್ ತಪ್ಪು ಅಂತ ಅನ್ನಿಸ್ತಿಲ್ಲ. ವಾಟ್ ಡು ಯು ಮೀನ್? ಅಂದ್ರೆ ಭಾಗ್ಯ ದುಡ್ಡು ಬೇಡ ಅಂದಿದ ತಕ್ಷಣ ಬ್ರದರ್ ಸುಮ್ನೆ ವಾಪಸ್ ತಗೋಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಈ ಚಾಲೆಂಜ್ ಯಾಕೆ ಒಪ್ಕೋಬೇಕಾಗಿತ್ತು? ಹಾಗಿದ್ರೆ ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅಂದ್ರೆ ಇದ್ರಲ್ ಭಾಗ್ಯಂದ ಏನೂ ತಪ್ಪಿಲ್ಲ, ನಿಮ್ ಬ್ರದರ್ನೇ ತಪ್ಪು ಅಂತ ಹೇಳ್ತಿದ್ಯಾ ತಾನೆ? ನಾನು ಹಾಗೆ ಹೇಳ್ತಿಲ್ಲ ಶ್ರೇಷ್ಠ. ನನಗೆ ಭಾಗ್ಯದ ಮೇಲಿರೋ ಸಿಟ್ಟಿಗಿಂತ ಬ್ರದರ್ ಮೇಲೆ ಸಿಟ್ಟಿದೆ ಅಂತ ಹೇಳ್ತಿರೋದು. ತಂಡ, can you please stop this nonsense? ಪೂಜಾ ಪೂಜಾ ಪೂಜಾ, ಏನ್ ಮಾಡ್ತಾ ಇದೀಯಾ? ಡಾನ್ಸ್ ಮಾಡ್ತಾ ಇದ್ದೀನಿ, ಬರ್ತೀಯಾ? ಕೌಂಟ್ರು ನನಗೇನೆ. ಮತ್ತಿನೇನು? ಅಲ್ಲ, ಇಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಇದೀನಿ ತಾನೆ, ಕಾಣಿಸಲ್ವ ನಿಮ್ಗೆ? ಮತ್ತೆ ಏನ್ ಮಾಡ್ತಿದ್ಯೋ ರಾಗ ಹೇಳ್ಕೊಂಡ್ ಕೇಳ್ತಾನೆ. ಕೂಲ್ ಕೂಲ್, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಏನೋ ಇದು? ಏನ್ ತೋರಿಸ್ತಿದ್ಯಾ? ಪೂಜಾ, ನಾನು ನೀನು ಹನಿಮೂನ್ಗೆ ಹೋಗ್ತಿದೀವಲ್ಲ, ನಾವ್ ಎಲ್ಲಿ ಹೋಗ್ತಿದೀವಿ, ಎಲ್ಲಿ ಉಳ್ಕೋತಿದೀವಿ, ಆ ಜಾಗ ಹೇಗಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಇದೆ. ಕಿಶನ್, ನಾನ್ ನಿನಗೆ ಅವತ್ತೇ ಹೇಳಿದೀನಿ, ಈ ಮನೆಯವರೆಲ್ಲ ನನ್ನ ಈ ಮನೆಯವಳು ಅಂತ ಒಪ್ಕೊಳ್ಳೋ ತನಕ ಯಾವ ಹನಿಮೂನು ಬೇಡ, ಏನು ಬೇಡ ಅಂತ. ನೀನ್ ನನ್ ಮಾತೆ ಕೇಳ್ತಿಲ್ಲ ಅಲ್ಲ? ಪೂಜಾ, ನಾನು ಅವತ್ತೇ ಹೇಳಿದೀನಿ ತಾನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಕಿಶನ್, ಅದು ಹಾಗಲ್ಲ ಕಣೋ. ನೋಡು, ಹಾಗೂ ಇಲ್ಲ ಹೀಗೂ ಇಲ್ಲ. ಈಗೇನು ನೀನ್ ಹನಿಮೂನ್ಗೆ ಬರಕ್ ಒಪ್ಕೋತೀಯ ಅಲ್ವಾ? ಇಲ್ಲಾಂದ್ರೆ ನಾನು ಹೋಗಿ ಅಪ್ಪನ ಹತ್ರ ಹೇಳ್ಬಿಡ್ತೀನಿ, ಅಪ್ಪ ನಾನು ಈ ತರ ಪ್ಲಾನ್ ಮಾಡ್ತಾ ಇದೀನಿ, ಪೂಜಾ ಒಪ್ಕೋತಿಲ್ಲ ಅಂತ ಹೇಳ್ತೀನಿ, ಅವಾಗ ಅವರೇ ಬಂದು ಹಿಂಗ್ ಒಪ್ತಾರೆ. ಕಿಶನ್ ಪ್ಲೀಸ್, ಇದೆಲ್ಲ ಮಾವನ ಹತ್ರ ಹೇಳೋ ಅಂತ ವಿಷಯ ಅಲ್ಲ. ನಾನು ಅವ್ರ ಹತ್ರ ಹೇಳ್ಬಾರ್ದು ಅಂತಂದ್ರೆ ಸುಮ್ಮನೆ ಒಪ್ಕೊ, ಇಲ್ಲಾಂದ್ರೆ ದೊಡ್ಡ ಇಶ್ಯೂ ಮಾಡ್ಬಿಡ್ತೀನಿ. ಒಳ್ಳೆ ಗೂಬೆ ಸಮಸ್ಯೆ ಆಯ್ತು ನಿಂದು. ಈಗೇನು ಒಪ್ಕೋತೀಯಲ್ವಾ? ಸರಿ ಆಯ್ತು, ಹೋಗ್ ಬರೋಣ, ಪ್ಲಾನ್ ಮಾಡು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಹಾಯ್ ಕಡೆ ಪೂಜಾ, ಏನ್ ಮಾಡ್ತಿದ್ಯಾ? ಆಯ್ತಾ ತಿಂಡಿ? ನನ್ ತಿಂಡಿ ಆಯ್ತು, ನಿಂದಾಯ್ತಾ? ಹಾ ಆಯ್ತು. ಅಕ್ಕ, ನಿನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನಾನು ನಿನ್ಗೇನೋ ಒಂದ್ ವಿಷಯ ಹೇಳ್ಬೇಕು. ಹೌದಾ? ಏನೇ ಅದು? ಅಕ್ಕ, ಕಿಶನ್ ಹೇಳ್ತಾ ಇದ್ದ ಹನಿಮೂನ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಎಲ್ಲಿಗೆ ಏನು ಅಂತ ಹೇಳಿಲ್ಲ, ಜಸ್ಟ್ ಪ್ಲಾನ್ ಮಾಡ್ತಿದ್ದಾನ ಅಷ್ಟೇ. ಅರೆ ಹೌದಾ? ಒಳ್ಳೇದಾಯ್ತಲ್ಲ, ಬೇಗ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಹೋಗ್ ಬನ್ನಿ. ಒಳ್ಳೇದಾಗ್ಲಿ. ಸರಿ ಅಕ್ಕ. ಪೂಜಾ, ಯಾರೋ ಬಂದ್ರು ಅನ್ಸುತ್ತೆ ಕಣ, ಬೆಲ್ ಮಾಡ್ತಿದಾರೆ. ಒಂದ್ ನಿಮಿಷ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಸರಿ, ಬಾಯ್.
ಆದಿಯವ್ರೆ ಬನ್ನಿ ಬನ್ನಿ. ಕುಸುಮಾ ಯಾರು ಬಂದಿದ್ದಾರೆ ನೋಡು. ಅದೇ ಅದೇ ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಫ್ರೆಂಡ್ ನೀನಾ? ಬಾ, ಕೂತ್ಕೋ ಕೂತ್ಕೋ. ಇಲ್ಲ ಇಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲ. ಎಲ್ಲಿದ್ದಾರೆ ಭಾಗ್ಯ? ಕಾಣಿಸ್ತಾ ಇಲ್ಲ. ಬರ್ತಾಳೆ ಭಾಗ್ಯ ಬರ್ತಾಳೆ, ನೀ ಕೂತ್ಕೋ. ಇಲ್ಲ ಆಗಲ್ಲ. ಭಾಗ್ಯ ಬನ್ನಿ, ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನಾನು ಚಾಲೆಂಜ್ಗೆ ರೆಡಿಯಾಗಿದ್ದೀನಿ. ಅದೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿ. ಚಾಲೆಂಜ? ಏನ್ ಚಾಲೆಂಜು? ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದೆಯಪ್ಪ? ಫ್ರೆಂಡು ಏನ್ ನಡೀತಾ ಇದೆ? ಓ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ವಿಷಯ ಏನು ಅಂತ ಹೇಳ್ತೀನಿ. ವಿಷಯ ಏನು ಅಂದ್ರೆ, ಭಾಗ್ಯ ನಾನು ಕೊಟ್ಟಿರೋ ಗಿಫ್ಟ್ನ, ಐ ಮೀನ್ ಕ್ಯಾಶ್ನ ವಾಪಸ್ ಕೊಡೋಕೆ ಅಂತ ಬಂದ್ರು. ಅದರಿಂದ ತುಂಬಾ ತೊಂದರೆ ಆಗ್ತಿದೆ, ಇಟ್ಕೊಳಕ್ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಯಾಕೆ ಅಂತ ಕೇಳಿದಕ್ಕೆ, ನೀವು ನಮ್ಮ ತರ ಜೀವನ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕೋರ್ಗೆ ಈ ತರ ದುಡ್ಡು ಇಟ್ಕೊಂಡು ಬದುಕೋದು ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನನಗೂ ಒಂದು ಹಠ ಬಂತು, ನಾನು ಆ ತರ ಲೈಫ್ನ ಲೀಡ್ ಮಾಡೋಣ ಅಂತ. ಅಲ್ಲ ಏನಿದೆಲ್ಲ? ಯಾಕೆ ಈ ನಿರ್ಧಾರ ತಗೊಳ್ತಾ ಇದೀಯಾ? ಭಾಗ್ಯ ನೀನಾದ್ರು ಸ್ವಲ್ಪ ಹೇಳ್ಬಾರ್ದಾ? ಏ ಭಾಗ್ಯ, ಏನ್ ಆಟ ಆಡ್ತಿದ್ಯಾ? ಅಲ್ಲ ಕಣೆ, ಅವ್ರು ನಮ್ ತರ ಬದುಕೋದಂದ್ರೆ ಏನ್ ಮಕ್ಳಾಟ ಅನ್ಕೊಂಡಿದ್ಯಾ? ಹೌದು, ಇಲ್ಲೋಡಿ, ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಿಬ್ರು ಈ ಹುಚ್ಚಾಟನ ಬಿಟ್ಬಿಡಿ. ಇದು ಸರಿ ಹೋಗಲ್ಲ. ಭಾಗ್ಯ, ನೀನ್ ಯಾಕೆ ಈ ತರ ಎಲ್ಲ ಸವಾಲ್ ಹಾಕಕ್ ಹೋದೆ? ಅಯ್ಯೋ, ನಾನೇನು ಮಾಡಿಲ್ಲ ಅತ್ತೆ. ಸವಾಲ್ ಹಾಕಿರೋದ್ ನಾನಲ್ಲ, ಅವರೇ ಹಾಕಿದ್ದು.